ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡೋದು ಹೇಗೆ ನೋಡೋಣ. 2 ಏಲಕ್ಕಿ, 1 ಬನಾನ, ಒಂದು ಚಿಕ್ಕ ಲೋಟದಷ್ಟು ಮಿಲ್ಕ್ ತೊಗೊಂಡಿದ್ದೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಈ ಮೂರೂ ನಾನು ಬಿಸಿನೀರಲ್ಲಿ ಒಂದು 10 ನಿಮಿಷ ಹಾಕ್ಕೊಂಡಿದ್ದೀನಿ. ನೀವು ಟೈಮ್ ಇದೆ ಅಂದರೆ ನೀವು ತಣ್ಣೀರಲ್ಲಿ ಹಾಕ್ಕೊಂಡು ತುಂಬ ಹೊತ್ತು ಇಡಬೇಕಾಗುತ್ತೆ. ಒಂದು ಜಾರ್ಗೆ ಹಾಕಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಜ್ಯೂಸ್ ಮಿಕ್ಸರ್ ಇರುತ್ತಲ್ವ, ಅದಕ್ಕೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಇಲ್ಲದೇ ಇರೋ ಕಾರಣ ನಾನು ಮಿಕ್ಸಿಗೆ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಏಲಕ್ಕಿ ಹಾಕ್ಬಿಟ್ಟು ಬನಾನ ಹಾಕ್ಕೋಬೇಕು. ಬನಾನಾನ ಕಟ್ ಮಾಡಿ ಹಾಕೊಳ್ಳಿ, ಇಲ್ಲಾಂದರೆ 2 ಭಾಗ ಮಾಡಿ ಹಾಕಿ. ಹಾಕಿದ್ಮೇಲೆ ನಾನು ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡ್ತಾಯಿಲ್ಲ, ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಆದಮೇಲೆ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡಿದ್ದಲ್ವ, ಆ ಹಾಲನ್ನ ಅರ್ಧ ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬನಾನಾ ಮಿಲ್ಕ್ ಶೇಕ್ ಈ ಥರ ರೆಡಿಯಾಗಿದೆ ನೋಡಿ. ಮಿಲ್ಕ್ ಶೇಕ್ ರೆಡಿ. ಇಷ್ಟೇ ಫ್ರೆಂಡ್ಸ್, ಬನಾನಾ ಮಿಲ್ಕ್ ಶೇಕ್ 1 ನಿಮಿಷದಲ್ಲಿ ತಟ್ಟಂತ ಆಗೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಬನಾನಾ ಮಿಲ್ಕ್ ಶೇಕ್.